ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವಿಡಿಯೋದು ತಮ್ಮೇಲಲ್ಲಿ ನೀವು ನೋಡಿರ್ಬೋದು. ಇವತ್ತಿನ ವಿಡಿಯೋ ಏನು ಅಂತ ಟಿಪ್ಸ್ ಅದ್ರ ಮುಂಚೆ ನಾನು ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಲೈಕ್ ಮಾಡಿ, ಒಂದು ಹಾಲ್ ಬಟನ್ ಅಂತ ಹೇಳಿರುತ್ತೆ, ಅದನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾನು ಹಾಕೋ ವಿಡಿಯೋಗಳೆಲ್ಲ ನಿಮಗೆ ಫಸ್ಟ್ ಟೈಮ್ ಬರುತ್ತೆ ನೋಟಿಫಿಕೇಷನ್ನು. ಅದಕ್ಕೆ ಮುಂಚೆ ಏನೋ ತೋರಿಸ್ತವ್ರೆ ನೋಡಪ್ಪ ಟಿಪ್ಸ್ ಹೇಳ್ತೀನಿ ಅಂದ್ಬಿಟ್ಟು ಅನ್ಕೋಬೇಡಿ. ಇದು ಕೆಂಪುತದ ಬಗ್ಗೆ ನೋಡಿ, ಕೆಂಪುತ ಹೇಗೆ ನಾವು ಇದು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಅದು ಹಾರಿ ಬಂದು ಕೂರುತ್ತಲ್ಲ, ಅದು ಕಾಣಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ಈ ಕೆಂಪುತ ಕಾಣಿಸೋದೇ ಅಪರೂಪ. ನೀವು ಎಷ್ಟೋ ಜನಕ್ಕೆ ಕೆಂಪುತ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ. ನೋಡಿ ಈ ಪಕ್ಷಿ, ಇದು ನೋಡೋಕ್ಕೆ ಒಂದು ಸ್ವಲ್ಪ ಪಾರಿವಾಳ ಥರ ಕಲ್ಲರು, ಒಂದು ಸ್ವಲ್ಪ ಕಾಗೆ ಥರ, ಒಂಥರ ಗೋಲ್ಡನ್ ಟೈಪಲ್ಲಿ ಒಂದು ಸ್ವಲ್ಪ ಅದರದ್ದು ರೆಕ್ಕೆ ಎಲ್ಲ ಇರುತ್ತೆ. ಪಾರಿವಾಳ ಟೈಪ್ ಅಷ್ಟೇ ದಪ್ಪ ಇರುತ್ತೆ, ತುಂಬ ದಪ್ಪ ಏನಾಗಲ್ಲ. ಕಲರು ಕತ್ತು ಮತ್ತು ಬಾಡಿ ಬೈ ಎಲ್ಲ ಕಾಗೆ ಥರ ಬ್ಲ್ಯಾಕ್ ಇರುತ್ತೆ. ಇದು ಗೂಬೆಗೆ ಹೋಗುತ್ತಲ್ಲ, ಆ ಟೈಪ್ಗೆ ಹೋಗುತ್ತೆ. ಗೂಬೆದು ಸೌಂಡ್ ಕೇಳಿಸ್ಕೊಂಡಿರೋರ್ಗಾದರೆ ಗೊತ್ತಾಗುತ್ತೆ. ಸೌಂಡು ಗೂಬೆ ಥರದ್ದು ವಾಯ್ಸ್ ಬರುತ್ತೆ ಇದ್ರದ್ದು. ಇದು ನೋಡಿದ್ರೆ ಲಕ್ಷ್ಮೀ ಸ್ವರೂಪ ನೋಡಿದಾಗೆ. ನಿಮ್ಗೆ ಯಾರಿಗಾದ್ರೂ ಎಲ್ಲಾದರೂ ಈ ಥರ ಪಕ್ಷಿ ಕಾಣಿಸಿದ್ರೆ ನೋಡಿ ಕೈ ಮುಕ್ಕೊಳ್ಳಿ. ಇದು ಹಾರಿ ಹೋಗೋಂಥದ್ದನ್ನು ನೋಡೋಕ್ಕೆ ಹೋಗಬೇಡಿ ಅಷ್ಟೇ. ಬನ್ನಿ ಟಿಪ್ಸ್ ಹೇಳ್ತಾ ಹೋಗ್ತೀನಿ. ಕೊತ್ತಂಬರಿ ಸೊಪ್ಪು ಕಮ್ಮಿಗೆ ಸಿಕ್ತು ಅಂತೇಳಿ ಮನೇಲಿ ಯಾರಿಗಾದ್ರೂ ಗಂಡಸ್ರಿಗೆ ಕೊತ್ತಂಬರಿ ಸೊಪ್ಪು ತಂದುಕೊಡಿ ಅಂದರೆ ಒಂದಷ್ಟು ತಂದುಬಿಡ್ತಾರೆ ಒಂದೇ ಸತಿಗೆ, ಮತ್ತೆ ಕೇಳಬಾರ್ದು ಅಂತ. ಅವ್ರಿಗೇನು ಗೊತ್ತು, ಅದನ್ನು ಮಡಗಿದ್ರೆ ತುಂಬ ದಿವಸ ಬಾಳಿಕೆ ಬರೋಲ್ಲ, ಕೆಟ್ಟೋಗುತ್ತೆ ಅಂತ. ನೋಡಿ, ಅದಾದರೆ ಈ ಥರ ಬೇರೆಲ್ಲ ತೆಗೆದ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಹಿಂಗೊಂದು ಡಬ್ಬಕ್ಕೆ ಹಾಕಿ ಶೇಖರಣೆ ಮಾಡಿ ಇಟ್ಕೊಳ್ಳಿ. ಕಮ್ಮಿ ಅಂದರೂ ಒಂದು ವಾರ 10 ದಿವಸ ಅಂತೂ ಬಂದೇ ಬರುತ್ತೆ. ಇದು ನೋಡಿ, ಅದು ಬಿಡಿಸಿರೋದ್ರಲ್ಲಿ ಸಣ್ಣ ಸಣ್ಣ ಎಲೆ ಚೆನ್ನಾಗಿರೋದೆಲ್ಲನೂ ಇವಾಗ ಯೂಸ್ ಮಾಡೋಕ್ಕೆ, ಕ್ಲೀನ್ ಮಾಡಿದ್ನಲ್ಲ ಆವಾಗ ಯೂಸ್ ಮಾಡೋಕ್ಕೆ ಇಟ್ಕೊಂಡೆ. ಇದನ್ನು ಬಾಕ್ಸಿಗೆ ತುಂಬಿ ಎತ್ತಿಡ್ತಾಯಿದ್ದೀನಿ. ಮತ್ತು ಪೇಸ್ಟ್ ಖಾಲಿ ಆಗಿತ್ತೆ ಅಂದ್ಬಿಟ್ಟು ಹಂಗೆ ಅರ್ಧಕ್ಕೆ ತೆಗೆದು ಎಸ್ಬಿಡ್ತೀವಿ ನಾವು. ಇನ್ನೂ ಸುಮಾರು ಪೇಸ್ಟ್ ಇರುತ್ತೆ ಅದರಲ್ಲಿ, ಎಲ್ಲದಕ್ಕೂ ದುಡ್ಡು ಕೊಡ್ತೀವಲ್ವ. ಪೇಸ್ಟನ್ನು ಈ ಥರ ರೊಟ್ಟ ಇಟ್ಬಿಟ್ರೆ ಅದೆಲ್ಲ ಬಂದು ತುದಿಲಿ ಕೂತಿರುತ್ತೆ, ಅದನ್ನು ತಗೊಬೋದು. ಮತ್ತು ಬಚ್ಚಲ ಮನೇಲಿ ನಾವು ಕೆಳಗಡೆ ಎಲ್ಲ ಸೋಪ್ ಇಡೋದು ಮತ್ತು ಬ್ರಷ್ ಇಡೋದು, ಅಲ್ಲೇ ನೀರು ಹಾಕೋದು ಮಾಡ್ತಾಯಿರ್ತೀವಿ. ಆ ಥರ ಮಾಡಬೇಡಿ. ಒಂದು ಟೇಬಲ್ ಥರ ಇಟ್ಕೊಂಡು ಇಲ್ಲ ಒಂದು ಸ್ಟ್ಯಾಂಡ್ ಥರ ಇಟ್ಕೊಂಡು ಮೇಲೆ ಅದನ್ನು ಇಟ್ಕೊಳ್ಳಿ. ಸೋಪೆಲ್ಲ ನೆಲದಲ್ಲಿ ಇಡಬೇಕು ಹೋಗಬೇಡಿ. ಯಾಕಂದರೆ ಬಚ್ಚಲ ಮನೇಲಿ ಕೀಟಾಣುಗಳು ತುಂಬ ಇರ್ತವೆ. ನಾವು ಎಷ್ಟೇ ಕ್ಲೀನಾಗಿ ಇಟ್ಟಿದ್ರೂ ಅದು ಎಲ್ಲ ಸೂಕ್ಷ್ಮ ಕೀಟಾಣುಗಳು ಸೋಪ್ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಅದು ನಾವು ಮತ್ತೆ ಅದನ್ನು ಸ್ನಾನ ಮಾಡಿದಾಗ ಇದಾಗುತ್ತೆ. ಬಟ್ಟೆನೂ ಅಷ್ಟೇ, ಯಾವ್ದಾದ್ರು ಒಂದು ಟಬ್ ಇಟ್ಕೊಂಡು ಒಂದು ಮೂಲೆಯಲ್ಲಿ ಟಬ್ಬಲ್ಲಿ ಇಟ್ಬಿಡಿ. ಅದು ಮನೆಯಲ್ಲಿ ರೂಮಲ್ಲಿ ಹಾಲಲ್ಲಿ ಎಲ್ಲಂದ್ರಲ್ಲಿ ಬಟ್ಟೆಗಳನ್ನ ಹಾಕಕ್ಕೆ ಹೋಗಬೇಡಿ. ಬಿಚ್ಚಿರೋ ಬಟ್ಟೆಗಳು, ಒಗೆಯೋಕ್ಕಿಡೋ ಅಂಥ ಬಟ್ಟೆಗಳು ಬಚ್ಚಲು ಮನೇಲೇ ಯಾವ್ದಾದ್ರು ಒಂದು ಸೈಡಲ್ಲಿ ಈಗ ಒಂದು ಬಕೆಟ್ಗೆ ಹಾಕಿ ಇಟ್ಬಿಡಿ. ನೋಡಿ ಫ್ರೆಂಡ್ಸ್, ಸ್ಪೂನ್ಗಳು ಎಲ್ಲಂದ್ರಲ್ಲಿ ಹಿಂಗೆ ಸುಮ್ಮನೆ ಹಾಕಿಟ್ಟಿಟ್ಬಿಡ್ತೀವಿ, ಆಮೇಲೆ ಸಮಯಕ್ಕೆ ಸಿಗೋಲ್ಲ ಅಲ್ವಾ. ನಾವು ಪಾತ್ರೆ ಒಳಗೆ ಆ ಪಾತ್ರೆ ಈ ಪಾತ್ರೆ ಒಳಗೆಲ್ಲ ಹಾಕಿರ್ತೀವಿ. ನಮಗೆ ಕೈಗೆ ತಕ್ಷಣ ಸಿಗಬೇಕು ಅಂದರೆ ನೋಡಿ, ಈ ಥರ ಒಂದು ಗ್ಲಾಸ್ ಟೈಪಲ್ಲಿರೋ ಒಂದು ಬಾಕ್ಸ್ ತಗೊಂಡಿದ್ದೀನಿ ನಾನು. ಎಲ್ಲನೂ ಅದರೊಳಗಡೆ ಜೋಡಿಸ್ಕೊಂಬಿಟ್ರೆ ನಮ್ಗೆ ಅವಾಗ ತಕ್ಷಣ ಕೈಗೆ ಸಿಗುತ್ತೆ. ಅಯ್ಯೋ ಈ ಥರ ಬಾಕ್ಸ್ ನಮ್ಮ ಮನೇಲಿಲ್ಲ ಅಂತಲ್ಲ, ಒಂದು ಗ್ಲಾಸ್ ಆಗಲಿ, ಒಂದು ಕೊಳ್ದಪ್ಲೆ ಥರ ಇರೋ ಚೊಂಬಾಗಲಿ, ಯಾವುದೋ ಒಂದು ವಸ್ತು ಅದರೊಳಗೆ ಈ ಥರ ಸ್ಪೂನ್ಗಳು, ಚಾಕು ಇಂಥವನ್ನೆಲ್ಲ ಹಾಕಿ ಇಟ್ಬಿಡಿ. ನೋಡಿ, ಚಾಕುನ ಸ್ಟ್ರೈಟ್ ಇಡ್ಬೇಡಿ, ಹಿಂಗೆ ಉಲ್ಟ ಇಡಿ. ಕೈಗೆ ಹಾಕಿದಾಗ ಕೈಗೆ ಡ್ಯಾಮೇಜ್ ಆಗಬಾರ್ದು, ಓಕೆನಾ. ಮತ್ತು ನಾವು ಸೊಸೈಟಿ ಅಕ್ಕಿ ಈ ಥರ ಅಕ್ಕಿಗಳನ್ನೆಲ್ಲ ತಂದು ಹಾಗೆ ಚೀಲದಲ್ಲಿ ಇಟ್ಬಿಟ್ಟಿರ್ತೀವಿ, ನೋಡೇ ಇರೋಲ್ಲ, ತುಂಬ ದಿವಸ ಮಾಡೋಗ್ಬಿಡ್ತೀವಿ. ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಹುಳ ಆಗುತ್ತೆ ಅನ್ನೋ. ನೋಡಿ, ಈ ಥರ ನಾನು ಒಂದು ಪಚ್ಕರ್ಪೂರದ ಡಬ್ಬ ತೋರಿಸ್ತಾ ಇದ್ದೀನಿ. ಈ ಥರ ಪಚ್ಕರ್ಪೂರ ತಗೊಂಡು ಬನ್ನಿ. ಒಂದು 25 ರೂಪಾಯಿ 30 ರೂಪಾಯಿ ಕೊಟ್ಟರೆ ಸಿಗುತ್ತೆ. ಈ ಡಬ್ಬದಲ್ಲಿ ಎಷ್ಟು ಯೂಸ್ಫುಲ್ ಇದೆ ಈ ಪಚ್ಕರ್ಪೂರದಲ್ಲಿ ಅಂದರೆ ನೀವೇ ನೋಡ್ತಾ ಹೋಗಿ ವಿಡಿಯೋದಲ್ಲಿ ನೋಡಿ. ಈ ಥರ ಪಚ್ಕರ್ಪೂರನ ಅಕ್ಕಿ ಒಳಗಡೆ ಈ ಥರ ಹಾಕಿಟ್ಬಿಡಿ. ನೀವು ಕ್ಲೀನ್ ಮಾಡೋದೇ ಬೇಕಾಗಿಲ್ಲ, ಒಂದು ಹುಳ ಬರೋಲ್ಲ, ಏನಿಲ್ಲ. ನೀಟಾಗಿ ಹಿಂಗೆ ನನಗೆ ಒಂದೇ ಕೈಲಿ ತೋರಿಸ್ತಾ ಇರೋದ್ರಿಂದ ಗಂಟು ಹಾಕಿಲ್ಲ. ಗಂಟು ನೀಟಾಗಿ ಟೈಟಾಗಿ ಕಟ್ಟಿ ನೀವು ಮಡಗ್ಬಿಟ್ರೆ ಅಕ್ಕಿ ಮಡಗಿದ್ರು ಅಕ್ಕಿಲಿ ಹುಳ ಬರೋದಿಲ್ಲ, ಓಕೆನಾ. ಮತ್ತು ನಾವು ಅಕ್ಕಿ ಡಬ್ಬ ನಾವು ನಾರ್ಮಲಾಗಿ ಸಣ್ಣ ಅಕ್ಕಿ ತರ್ತೀವಲ್ಲ, ಆ ಅಕ್ಕಿನೂ ಅಷ್ಟೇ. ನಾವು ತುಂಬ ದಿವಸಗಳು ಅಕ್ಕಿ ಖಾಲಿಯಾಗಿಲ್ಲ ಅಂದರೆ ತಳಭಾಗದಲ್ಲಿ ಹುಳ ಆಗ್ತಾ ಇರುತ್ತೆ. ಆ ಹುಳ ಆಗಬಾರ್ದು ಅನ್ನೋದಿದ್ದರೆ ಆ ಡಬ್ಬಕ್ಕೂ ಕೂಡ ಈ ಥರ ಒಂದು ಪಚ್ಕರ್ಪೂರದ ಚಕ್ಕೆಯನ್ನು ಹಾಕಿ ಇಡಿ.
ತುಂಬ ಸೂಕ್ಷ್ಮವಾಗಿ ನೋಡಿ, ಹುಳಗಳಾಗದೇ ಇರೋದಕ್ಕೆ ನೀವು ಬೇಕಿದ್ರೆ ಟ್ರೈ ಮಾಡಿ, ಗೊತ್ತಾಗುತ್ತೆ ನಿಮಗೇ. ಮತ್ತು ಎಲ್ಲರೂ ಹೇಳ್ತಾರೆ ಪಲಾವ್ ಎಲೆ ಮತ್ತು ಇದನ್ನೆಲ್ಲ ಹಾಕಿದ್ರೆ ಇದಂತೆ, ಪಲಾವ್ ಎಲೆನೇ ಅರ್ಧ ಹುಳ ಬಂದುಬಿಟ್ಟಿರುತ್ತೆ. ಯಾವುದೇ ಕಾರಣಕ್ಕೂ ಪಲಾವ್ ಎಲೆ ಹಾಕಕ್ಕೆ ಹೋಗ್ಬಿಡಿ ಅಕ್ಕಿ ಒಳಗಡೆ. ಮತ್ತು ನೋಡಿ ಈ ಥರ ಇದು ಸೆಲ್ಲೋ ಟೇಪು ನಾವು ತಕ್ಷಣ ತಗೊಂಡಾಗ ಅದನ್ನು ತೆಗಿಯೋಕ್ಕೆ ತುಂಬ ಲೇಟ್ ಆಯ್ತಾ ಇರುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ನಾವು ಸೆಲ್ಲೋ ಟೇಪ್ ಯೂಸ್ ಮಾಡಿದ ತಕ್ಷಣ ನಮಗೆ ಯಾವ್ದಾರು ಒಂದು ವೇಸ್ಟು ಪೇಪರು ಒಂದು ಏನು ಸಿಗುತ್ತೆ ಅದನ್ನು ನೋಡಿ, ಕಾಫಿದು ಕಟ್ ಮಾಡಿದ್ದೀನಲ್ಲ ಅದರದ್ದು ಇದು ಸಿಕ್ಕಿದೆ, ಅದನ್ನೇ ಹಾಕಿ ಹಿಂಗೆ ಎತ್ತಿ ಇಟ್ಬಿಟ್ರೆ ನಮಗೆ ತೆಗಿಬೇಕಾದ್ರೆ ಈಸಿ ಆಗುತ್ತೆ. ಉಪ್ಪಿನ ಭರಣಿಗೂ ಅಷ್ಟೇ, ಉಪ್ಪಿನ ಭರಣಿ ಒಳಗಡೆ ಒಂದು ಸ್ವಲ್ಪ ನಾವು ಪಚ್ಚಕರ್ಪೂರ ಹಾಕೋದ್ರಿಂದ ಅಡುಗೆ ತುಂಬ ಟೇಸ್ಟಾಗಿ ಸಿಗುತ್ತೆ ಫ್ರೆಂಡ್ಸ್. ನೀವು ಬೇಕಾದ್ರೆ ಟ್ರೈ ಮಾಡಿ, 100% ನಾನು ಕೊಡ್ತೀನಿ. ಅಡುಗೆ ಅಂತೂ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅಂದರೆ ಕರ್ಪೂರನ ಅಡುಗೆಗೆ ಹಾಕೋದಲ್ಲ, ಉಪ್ಪು ಒಳಗಡೆ ಅಡಗಿಸಿ ಇಡಬೇಕು. ತಳಭಾಗಕ್ಕೆ ಹಾಕಿ ಇಟ್ಬಿಟ್ಟು ಮೇಲೆ ಉಪ್ಪು ಸುರಿದು ಮಡಗಿದ್ರೆ ಆ ಉಪ್ಪಿನ ಡಬ್ಬದಿಂದ ನಾವು ಅಡುಗೆಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಇದು ಬರುತ್ತೆ. ಮತ್ತು ನಮಗೆ ಕೊತ್ತಂಬರಿ ಸೊಪ್ಪು ವಿಡಿಯೋ ಆಗಿಬಿಟ್ಟಿದೆ, ನಾನು ನೋಡಿಕೊಂಡೇ ಇಲ್ಲ, ಸಾರಿ ಫ್ರೆಂಡ್ಸ್. ಈ ಕೊತ್ತಂಬರಿ ಸೊಪ್ಪನ್ನ ಹಾಗೆಯೇ ಶೇಖರಣೆ ಮಾಡಿ ಎತ್ತಿಡಿ. ಕೊತ್ತಂಬರಿ ಸೊಪ್ಪು ಅಂತಲ್ಲ, ಎಲ್ಲ ಥರ ಸೊಪ್ಪುಗಳ್ನೂ ನಾವು ಈ ಥರ ಕ್ಲೀನ್ ಮಾಡಿ ಎತ್ತಿಟ್ಕೋಬೋದು. ನಾನು ಲಾಸ್ಟ್ ಟೈಮ್ ಟಿಪ್ಸಲ್ಲಿ ಇದು ಕರ್ಬೇವಿನ ಸೊಪ್ಪು ಹೇಳಿದೆ. ಕರ್ಬೇವಿನ ಸೊಪ್ಪನ್ನು ಕೂಡ ಹಾಗೆಯೇ ಹೇಗೆ ಇಡಬೇಕು, ಯಾವ ಥರ ಶೇಖರಣೆ ಮಾಡ್ಕೋಬೇಕು ಅಂತ ತೋರಿಸಿದ್ದೀನಿ. ಬೇಕಾದರೆ ನನ್ನ ವಿಡಿಯೋಗೆ ಹೋಗಿ ನೀವು ನೋಡ್ಬೋದು. ಅದೇ ಥರ ಹಾಲಿನ ಪಾತ್ರೆ ಫ್ರೆಂಡ್ಸ್. ಈಗ ನೆಕ್ಸ್ಟು ಹಾಲಿನ ಪಾತ್ರೆ ಯಾವುದೇ ಕಾರಣಕ್ಕೂ ನೀವು ಸಿಕ್ಕಿದ ಪಾತ್ರೆಯಲ್ಲೆಲ್ಲ ಹಾಲು ಕಾಯ್ಸೋಕೆ ಹೋಗಬೇಡಿ. ನೋಡಿ, ಅದಕ್ಕೆ ಅಂತಲೇ ಹಾಲಿಗೆ ಅಂತಲೇ ಒಂದು 2 ಪಾತ್ರೆ ಎತ್ತಿಟ್ಕೊಳ್ಳಿ. ಯಾಕೆ ಗೊತ್ತಾ, ಒಂದು ಪಾತ್ರೆಯಲ್ಲಿ ಹಾಲು ಸ್ವಲ್ಪ ಇರುತ್ತೆ, ಆ ಪಾತ್ರೆಗೆ ಇನ್ನೊಂದು ಸತಿ ಹಾಲು ಹಾಕಿದ್ರೆ ಹಾಲು ಒಡೆದೋಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ ನಾವು 2 ಪಾತ್ರೆ ಹಾಲಿಗೆ ಅಂತಲೇ ಇಟ್ಕೊಬಿಡ್ಬೇಕು. ಅದರಲ್ಲಿ ಯಾವುದೇ ಕಾರಣಕ್ಕೂ ಸಾಂಬಾರಾಗಲಿ ಏನೇ ಪದಾರ್ಥನಾದ್ರೂ ನಾವು ಅದರಲ್ಲಿ ಬೇಯಿಸೋಕೆ ಹೋಗ್ಬಾರ್ದು. ಲಾಸ್ಟ್ ಬಿಸಿನೀರು ಒಂದು ಕಾಯಿಸ್ಕೋಬೋದು ಅನ್ನೋದು ಬಿಟ್ಟರೆ ಬೇರೆ ಏನು ಮಾಡೋಕ್ಕೆ ಹೋಗಬೇಡಿ. ಆ ಪಾತ್ರೆಯಲ್ಲಿ ಹಾಲು ಒಡೆದೋಗೋಕ್ಕೆ ಅದೇ ಕಾರಣ ಆಗುತ್ತೆ. ಹಾಲಿಂದು ಪಾತ್ರೆದಾಯಿತು. ಮತ್ತು ನೆಕ್ಸ್ಟು ಸಕ್ಕರೆಗೆ ಯಾವಾಗಲೂ ಇರುವೆಗಳು ಬರ್ತಾ ಇರ್ತವೆ. ನಾವು ಇರುವೆ ಬರಬಾರ್ದು ಅನ್ನೋದಿದ್ರೆ ನೋಡಿ, ಈಗ ಒಂದು 4 ಲವಂಗಗಳನ್ನ ಹಾಕ್ಬಿಟ್ಟು ಅಡುಗೆ ಸಿಕ್ಬಿಟ್ಟು ನಾನು ಮೇಲೆ ಹಾಕ್ತಾಯಿದ್ದೀನಿ. ಒಳಗಡೆ ಹಾಕಿಟ್ಬಿಟ್ಟು ಮೇಲ್ಗಡೆಯಿಂದ ಸಕ್ಕರೆ ತುಂಬಿದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಇರುವೆಗಳು ಬರೋದಿಲ್ಲ. ನನ್ನ ವಿಡಿಯೋ ಕೊನೆವರೆಗೂ ನೋಡ್ತಾ ಇರೋರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.